ಮತ್ತೊಂದು ಗ್ರಂಥ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಎನ್ನುವುದಾಗಿ. ಖಂಡನತ್ರಯದಲ್ಲಿ ಇದು ಒಂದು ಗ್ರಂಥವನ್ನು ತೆಗೆದುಕೊಳ್ಳಬಹುದು. ಶ್ರೀಮದಾಚಾರ್ಯರು ರಚನೆ ಮಾಡಿದ್ದು. ಇದು ಕೂಡ ವಾಕ್ಯಗಳು ಸ್ವಲ್ಪ ಸ್ವಲ್ಪವೇ ಇದ್ದರೂ ಕೂಡ ವಿಷಯ ಬಹಳವಿದೆ. ಟೀಕಾಕೃತ್ತಾದರೂ ಇದನ್ನು ವಿಸ್ತಾರವಾಗಿ ವಿವರಣೆಯನ್ನು ಮಾಡಿ ಅವುಗಳ ಅಭಿಪ್ರಾಯವನ್ನು ಚಿಕ್ಕ ಚಿಕ್ಕ ಶಬ್ದಗಳಿಗೆ ಯಾವ ತರಹದ ಅರ್ಥ ಇದಕ್ಕಿದೆ, ಎಷ್ಟು ತರಹ ವ್ಯಾಖ್ಯಾನವನ್ನು ಮಾಡಬಹುದು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಗ್ರಂಥವೂ ಕೂಡ ಸಣ್ಣ ಒಂದು ಅನುಮಾನವನ್ನು ಅವರ ಮತದಲ್ಲಿ ಮಾಡ್ತಾರೆ. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಎನ್ನುವುದಾಗಿ ಅನುಮಾನವನ್ನು ಮಾಡಿದಾಗ ಈ ಅನುಮಾನಕ್ಕೆ ಆಶ್ರಯ ಸಿದ್ಧಿ, ಅಪ್ರಸಿದ್ಧ ವಿಶೇಷಣ, ಸಿದ್ಧ ಸಾಧನತ, ಅಸಿದ್ಧ, ಸತ್ಪ್ರತಿಪಕ್ಷ, ವಿರುದ್ಧ, ಅನೈಕಾಂತಿಕ, ಅನಧ್ಯವಸಿತ, ಕಾಲಾತ್ಯಾಪದಿಷ್ಠ ಇತ್ಯಾದಿ ಸಕಲ ವಿಧವಾದ ದೋಷಗಳು, ಒಂದು ಅನುಮಾನಕ್ಕೆ ಏನೇನು ದೋಷಗಳು ಬರಬೇಕೋ ಆ ಎಲ್ಲ ದೋಷಗಳು ಕೂಡ ಈ ಅನುಮಾನಕ್ಕೆ ಬರ್ತದೆ. ನೀವು ಮಾಡುವ ಅನುಮಾನ ಸರಿಯಾಗಿರಬೇಕಾದರೆ, ಅಂದರೆ ಈ ದೋಷಗಳು ಯಾವುದೂ ಕೂಡ ಇರಬಾರದು. ನಾವು ಯಾವುದಾದ್ರೂ ಒಂದು ಹೇಳ್ತೀವಿ ಅಂದರೆ ನಮ್ಮ ಮಾತಿಗೋ ಅಥವಾ ನಾವು ಹೇಳುವ ವಿಷಯಕ್ಕೆ ಏನಾದರೂ ತಪ್ಪು ಮೊದಲಾದ ದೋಷಗಳು ಇದ್ದರೆ ಅವುಗಳನ್ನು ನಾವು ಪರಿಹಾರ ಮಾಡಬೇಕು. ಪರಿಹಾರ ಮಾಡದೇನೆ ಹಾಗೇ ನಾವು ಹೇಳ್ತೀವಿ ಅಂತಂದ್ರೆ ಅದು ಸರಿಯಲ್ಲ. ಅಂದಮೇಲೆ ಈ ಜಗತ್ತು ದೃಶ್ಯತ್ವಾತ್ ಕಾಣಿಸ್ತಾ ಇರುವುದರಿಂದ ಎಲ್ಲವೂ ಮಿಥ್ಯಾ ಅಂತ ಅವರು ಹೇಳಿದರೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತೆನ್ನುವುದಾಗಿ ಖಂಡನೆಯನ್ನು ಮಾಡ್ತಾರೆ. ಆಶ್ರಯ ಸಿದ್ಧಿ ಮೊದಲಾದ ದೋಷಗಳನ್ನು ಕೊಡ್ತಾರೆ. ಮಿಥ್ಯಾತ್ವ ಅಂತಂದರೆ ಏನಪ್ಪ ಹೇಳ್ತಿ, ಮಿಥ್ಯಾತ್ವಂ ನಾಮ ಏನು, ದೃಶ್ಯತ್ವಂ ಅಂದರೆ ಏನು, ಇದು ಸತ್ಯನೋ ಮಿಥ್ಯಾನೋ ಇತ್ಯಾದಿ ಪ್ರಶ್ನೆಗಳನ್ನು ಮಾಡ್ತೇವೆ. ಪ್ರಶ್ನೆಗಳನ್ನು ಮಾಡಿದಾಗ ಅವರಿಗೆ ಉತ್ತರ ಕೊಡಲಿಕ್ಕೆ ಬರದೇ ಇದ್ದಾಗ ದೋಷಗಳನ್ನು ಎಲ್ಲವನ್ನೂ ಕೂಡ ನಾವು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದೆ ಆ ಉಪಾಧಿ ರೂಪವಾದ ದೋಷಗಳು, ಸಾಧ್ಯ ವೈಕಲ್ಯ ರೂಪವಾದಂತಹ ದೋಷಗಳನ್ನು, ಸತ್ಪ್ರತಿಪಕ್ಷ ರೂಪವಾದಂತಹ ದೋಷಗಳನ್ನು ಕೊಟ್ಟು ಅವರು ಮಾಡಿದ ಅನುಮಾನ ಅದು ಸರಿಯಾದದ್ದಲ್ಲ ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ಈ ಗ್ರಂಥದಲ್ಲಿ ಮಂಗಳಾಚರಣೆಯನ್ನು ಮಾಡಿಲ್ಲ. ಆ ಮಂಗಳಾಚರಣೆಯನ್ನು ಮಾಡದೇ ಇರುವಂತಹದ್ದು ಒಂದು ದೋಷ ಅಂತಂದರೆ ಹಾಗಿಲ್ಲ. ಬೇರೆ ಕಡೆಗೆ ಎಲ್ಲ ಕಡೆಗೂ ಕೂಡ ಮಾಡಿದ್ದಾರೆ, ಇಲ್ಲಿಯೂ ಮಾಡಿರ್ತಾರೆ. ಅದನ್ನ ಗ್ರಂಥದಲ್ಲಿ ನಿಬಂಧನ ಮಾಡಬೇಕು ಅಂತನ್ನುವುದು ಇಲ್ಲ. ಮನಸ ಅವರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಈ ಗ್ರಂಥದಲ್ಲಿ ವಿಸ್ತಾರವಾಗಿ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ. ಕೊನೆಯಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಯೋ ದೃಶ್ಯತೆ ಸದಾನಂದ ನಿತ್ಯ ವಿವ್ಯಕ್ತ ಚಿದಾತ್ಮನ ನಿರ್ದೋಷಾಖಿಲ ಕಲ್ಯಾಣ ಗುಣಂ ವಂದೇ ರಮಾಪತಿಂ ಅಂತ ಹೀಗೆ ಮಾಡಿ ಅವರು ಕೇವಲ ಹೇಳಿದ ಒಂದು ಅನುಮಾನ, ಆ ಅನುಮಾನವನ್ನು ಖಂಡನ ಮಾಡುವುದಕ್ಕಾಗಿ ಸಂಪೂರ್ಣವಾದ ಈ ಒಂದು ಗ್ರಂಥದಲ್ಲಿ ಅವರು ಮಾಡಿದ ಚಿಕ್ಕ ಅನುಮಾನ, ಆ ಚಿಕ್ಕ ಅನುಮಾನಕ್ಕೆ ಏನೇನು ದೋಷಗಳು ಇದೆಯೋ ಆ ಎಲ್ಲ ದೋಷಗಳು ಕೂಡ ಈ ಅನುಮಾನಕ್ಕೆ ಬರ್ತದೆ. ಆದ್ದರಿಂದ ನೀವು ಹೇಳುವಂತಹ ಈ ಅನುಮಾನ ಸರಿಯಾದದ್ದಲ್ಲ. ಸರಿಯಾಗಬೇಕಾದರೆ ಪ್ರಮಾಣಬದ್ಧವಾಗಿ ಯಾವ ದೋಷಗಳು ಬರದೇನೆ ಅನುಮಾನವನ್ನು ನೀವು ಸಮರ್ಥನೆ ಮಾಡಬೇಕು. ಆದರೆ ನೀವು ಮಿಥ್ಯಾತ್ವಂ ಅಂತ ಹೇಳಿದಾಗ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಮಿಥ್ಯಾತ್ವಂ ನಾಮ ಅನಿರ್ವಚನೀಯತ್ವಂ ಅಂತಾದರೂ ಹೇಳಬೇಕು, ಸದಸತ್ ವಿಲಕ್ಷಣತ್ವಂ ಅಂತಾದರೂ ಹೇಳಬೇಕು. ಅನಿರ್ವಚನೀಯ ಪ್ರಸಿದ್ಧಿ ಇಲ್ಲ. ಸದಸತ್ ವಿಲಕ್ಷಣವನ್ನ ಹೇಳ್ತೇವೆ ಅಂತಂದ್ರೆ ಸಿದ್ಧ ಸಾಧನತಾದಿ ರೂಪ ದೋಷಗಳು ಬರ್ತಾ ಇದೆ. ಇನ್ನ ದೃಶ್ಯತ್ವ ಅಂತಂದ್ರೆ ಏನು, ದೃಶ್ಯತ್ವ ಅಂತನ್ನುವುದು ನೀವು ಒಪ್ಪೋದೇ ಇಲ್ಲ. ಅನಿರ್ವಚನೀಯವಾದ ದೃಶ್ಯತ್ವ ಎನ್ನುವುದು ಹೇಳಲಿಕ್ಕೆ ಬರೋದಿಲ್ಲ ಇತ್ಯಾದಿಗಳನ್ನ ಹೇಳಿ ಖಂಡನೆಯನ್ನು ಮಾಡಿದ್ದರಿಂದ ಈ ಚಿಕ್ಕದಾದ ಗ್ರಂಥ ಆದರೆ ಬಹಳ ಕಠಿಣವಾದದ್ದು, ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟವಾಗಿದೆ. ಆದರೂ ಟೀಕಾಕೃತ್ಪಾದರ ಮತ್ತು ವ್ಯಾಖ್ಯಾನಕಾರರ ಸಹಾಯದಿಂದ ಇದನ್ನ ತಿಳಿದುಕೊಂಡು ಅವರು ಹೇಳುವ ತತ್ವಗಳೇನು, ನಾವು ಕೊಡುವಂತಹ ದೋಷಗಳೇನು ಅಂತ ಈ ಗ್ರಂಥದಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಟೀಕಾಕೃತ್ಪಾದರ ಉಪಾಯ, ಅವರ ಅನುಗ್ರಹ ಅದು ಇದ್ದರೆ ಹೇಗೆ ಇಲ್ಲಿ ದೋಷವನ್ನು ಕೊಟ್ಟರು, ಯಾವ ತರಹದ ದೋಷದಿಂದ ಅವರ ಅನುಮಾನ ಅದು ದುಷ್ಟವಾಯಿತು ಅಂತೆನ್ನುವುದನ್ನು ಅವರು ವಿಸ್ತಾರವಾಗಿ ಈ ಗ್ರಂಥದಲ್ಲಿ
ತೋರಿಸಿಕೊಟ್ಟಿದ್ದರಿಂದ ಪ್ರಪಂಚ ಮಿಥ್ಯಾತ್ವ ಎಂಬಂತಹ ಒಂದು ಅನುಮಾನ, ಆ ಅನುಮಾನವನ್ನು ಖಂಡನೆಯನ್ನು ಮಾಡುವುದೇ ಈ ಗ್ರಂಥದ ಒಂದು ಗುರಿಯಾಗಿದೆ ಅಂತ ನಾವು ತಿಳಿದುಕೊಳ್ಳಬೇಕು. ಅಂತಹ ಗ್ರಂಥ ಇದು ಖಂಡನತ್ರಯದಲ್ಲಿ ಇನ್ನೊಂದು ಗ್ರಂಥ ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.